ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ನಮ್ಮನ್ನು ಶತ್ರುಗಳಿಂದ ಬಿಡಿಸಿದನು. ಆತನ ಕೃಪೆಯು ಶಾಶ್ವತವಾದದ್ದು. ಶುಕ್ರವಾರ 31 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನ ಗ್ರಂಥ ಪ್ರಥಮ ಭಾಗ 3ನೇ ಅಧ್ಯಾಯದ 7ನೇ ವಚನ. ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ, ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ಆರಿಸಿಕೊಳ್ಳುವಾಗ ಅವರ ತಲಾಂತುಗಳು, ಅವರಲ್ಲಿರುವಂಥ ಸಾಮರ್ಥ್ಯವನ್ನು ನೋಡಿ ಆರಿಸಿಕೊಳ್ಳುವಂಥವನಲ್ಲ. ದೇವರು ತನ್ನ ಚಿತ್ತಾನುಸಾರವಾಗಿ ತನ್ನ ಸೇವಕರನ್ನು ಆರಿಸಿಕೊಳ್ಳುವಂಥವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನ ಆಯ್ಕೆ. ಈ ಸಂದರ್ಭದಲ್ಲಿ ನಾವು ಹನ್ನಳು ಸಮುವೇಲನನ್ನು ಆಲಯಕ್ಕೆ ಒಪ್ಪಿಸಿದಾಗ ಏಲಿಯ ಕೈಯಲ್ಲಿ ಸಮುವೇಲನು ಬೆಳೆಯುತ್ತಿದ್ದನು. ಏಲಿಗೆ ಬಹು ವಯಸ್ಸಾಗಿತ್ತು. ಸಮುವೇಲನು ಆಲಯದಲ್ಲಿ ಮಂಜೂಷದ ಬಳಿಗೆ ಮಲಗುವಂತವನಾಗಿದ್ದನು. ಆ ಸಂದರ್ಭದಲ್ಲಿ ದೇವರು ಸಮುವೇಲನನ್ನು ಕರೆದನು. 3 ಸಾರಿ ಕರೆದಾಗಲೂ ಏಲಿ ಬಳಿಗೆ ಸಮುವೇಲನು ಹೋದನು. 3ನೇ ಸಾರಿ ಏಲಿ ತಿಳ್ಕೊಂಡಂತವನಾಗಿ ಇನ್ನು ಮುಂದೆ ಕರೆ ಬಂದಾಗ ಇಗೋ ಸ್ವಾಮಿ ಇದ್ದೇನೆ ಎಂಬುದಾಗಿ ಹೇಳಿ ಕಳಿಸಿದನು. ಅದೇ ರೀತಿಯಲ್ಲೂ ದೇವರು ಸಮುವೇಲನೊಂದಿಗೆ ಮಾತನಾಡಿದನು. ಆದರೆ ಈ ವಾಕ್ಯ ಹೇಳುವ ಪ್ರಕಾರ ಆವರೆಗೂ ಸಮುವೇಲನಿಗೆ ದೇವರು ತಿಳಿದಿರಲಿಲ್ಲ. ದೇವರ ಸ್ವರ, ದೇವರ ಮಾತು, ದೇವರ ವಾಕ್ಯಗಳು ತಾನು ತಿಳಿದಿರಲಿಲ್ಲ. ಅಂದರೆ ದೇವರು ತನ್ನ ಕಾರ್ಯಕ್ಕೋಸ್ಕರವಾಗಿ ತನ್ನ ಜನರನ್ನು ಆರಿಸಿಕೊಳ್ಳುವಾಗ ಅವರಲ್ಲಿದ್ದಂಥ ಭಕ್ತಿ, ಅವರಲ್ಲಿದ್ದಂಥ ಸಾಮರ್ಥ್ಯ, ಜ್ಞಾನ, ಬಲ ಇದ್ಯಾವುದರಿಂದಲೂ ಅಲ್ಲ. ಸ್ಪಷ್ಟವಾಗಿ ಸಮುವೇಲನ್ನು ದೇವರು ಆರಿಸಿಕೊಳ್ಳುವಾಗ ದೇವರು ತನ್ನ ಕೃಪೆ, ತನ್ನ ಚಿತ್ತ, ತನ್ನ ಕಾರ್ಯ ಈ ಮಗನಲ್ಲಿ ನಡೆಯಬೇಕೆಂಬುದಾಗಿ ದೇವರು ಆರಿಸಿಕೊಂಡಿರುವಂಥದ್ದನ್ನು ನೋಡ್ತೇವೆ. ಯಥಾರ್ಥವಾಗಿ ಸಮುವೇಲನು ಕೂಡ ಕಡೆಯವರೆಗೂ ದೇವರಿಗೆ ವಿಧೇಯನಾಗಿ ಒಳ್ಳೆ ಸೇವಕನಾಗಿದ್ದನು. ಕರ್ತನಲ್ಲಿ ಪ್ರೇರೆ, ದೇವರು ಕರೆಯುವಾಗ ನಮ್ಮಲ್ಲಿರ್ತಕ್ಕಂಥ ತಲಾಂತು, ಸಾಮರ್ಥ್ಯ, ದೊಡ್ಡಸ್ತಿಕೆ ಇದ್ಯಾವುದರಿಂದಲೂ ನಮ್ಮನ್ನು ಕರೆಯೋದಿಲ್ಲ. ತನ್ನ ಚಿತ್ತಾನುಸಾರವಾಗಿ, ತನ್ನ ಕೃಪೆಯ ನಿಮಿತ್ತವಾಗಿ ತನ್ನ ಜನರನ್ನು ದೇವರು ಆಶೀರ್ವದಿಸುತ್ತಾನೆ, ಆಯ್ಕೆ ಮಾಡುತ್ತಾನೆ, ಅವರ ಮೂಲಕವಾಗಿ ಕಾರ್ಯ ನಡೆಸುತ್ತಾನೆ. ನಾವು ಕರೆ ಬರುವಾಗ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರು ತಾನು ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಕರ್ತನೇ ದಯಮಯ ಸ್ವಾಮಿ, ನೀನು ನಮ್ಮನ್ನು ಆರಿಸುವುದಾದರೆ ನಾವು ಧನ್ಯರಿಸೇರಿ. ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಮುನ್ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದರು ತಂದೆಯೇ, ಆಮೆನ್.